ಕನಕಪುರ ಬಂಡೆ ಅಂತ ಯಾರನ್ನು ಕರೀತಾರೆ? ಡಿ ಕೆ ಶಿವಕುಮಾರನ್ನ ಕರೀತಾರೆ. ಬಂಡೆ ಹೊಡೆದ್ರು ದುಡ್ಡು ಮಾಡಿದ್ರು ಅಂತೇಳಿ ಕರೀತಾ ಇರ್ತಾರೆ. ಈಗ ಅದೇ ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಯಾಕ್ರಿ ನಾವು ಮಾತ್ರ ಕುಮಾರಸ್ವಾಮಿ ಕೂಡ ಬಂಡೆ ಹೊಡೆದು ದುಡ್ಡು ಮಾಡಿದ್ದಾರೆ ಅಂತ ಒಂದು ಬಂಡೆಗೆ ಬಂಡೆ ಡಿಕ್ಕಿ ಹೊಡೆಯುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂಡೆ ಸಮರ, ಕನಕಪುರದಲ್ಲಿ ಬಂಡೆ ಹೊಡೆದು ಮಾರಿದ್ಯಾರು ಅಂತ ಇವರು ಹೇಳಿದರೆ HDK ನಡುವೆ ಬಂಡೆ ಬಡಿದಾಟದ ಜೋರಾಗಿದೆ. ದೇವೇಗೌಡರ ಕುಟುಂಬಸ್ಥರು ಕೂಡ ಕಲ್ಲು ಹೊಡಿತಾ ಇದ್ರು, ಬಂಡೆ ಹೊಡೆದು ಮಾರಿದ್ರು ಅಂತ DK ಸುರೇಶ್ ಆರೋಪ ಮಾಡಿದ್ದಾರೆ. ಈಗ ಮಜಾ ಇದೆ. DK ಸುರೇಶ್ ಆರೋಪಕ್ಕೆ ಕುಮಾರಸ್ವಾಮಿ ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಈ ದುಡ್ಡು ಮಾಡಿದ್ದಾರೆ ಬಂಡೆ ಹೊಡೆದು ದುಡ್ಡು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಅವರು ಹೇಳಿದ್ದಾರೆ. DK ಸುರೇಶ್ ಅವರ ಹೇಳಿಕೆಯನ್ನು ಗಮನಿಸಿ, ಅದಕ್ಕೆ ಯಾವ ರೀತಿ ಕೌಂಟರ್ ಕೊಟ್ಟರು ಕುಮಾರಸ್ವಾಮಿ ಅದನ್ನು ಕೂಡ ಗಮನಿಸಿ. ಕ್ಷುಲ್ಲಕ ರಾಜಕಾರಣ ಮಾಡೋದ್ರಲ್ಲಿ ಹೆಸರುವಾಸಿ. ಅವ್ರು ಹಿರಿಯರಿದ್ದಾರೆ, ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಅಂಥ ಪರಿಸ್ಥಿತಿ ನಮಗೆ ಬಂದಿಲ್ಲ. ಇವತ್ತು ಏನು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪಕ್ಕೆ ಮುಂದೊಂದು ದಿನಗಳಲ್ಲಿ ತಕ್ಕ ಉತ್ತರವನ್ನು ಕೊಡ್ತೇವೆ. ಇವತ್ತು ಏನು ಅವರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದಿದ್ದಾರೆ ಅಂತ ನಾನು ತೋರಿಸ್ತೀನಿ. ನನ್ನನ್ನು ಕಲ್ಲು ಹೊಡೆದ್ರು, ಶಿವಕುಮಾರ್ನ ಕಲ್ಲು ಹೊಡೆದ್ರು ಅಂತ ಹೇಳ್ತಾರಲ್ಲ, ಅವ್ರ ಮನೆಯಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ, ಅವ್ರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ, ಎಲ್ಲೆಲ್ಲಿ ಕಲ್ಲು ಹೊಡೆದವ್ರೆ ಅಂತ ತೋರಿಸು ಅಂದರೆ ತೋರಿಸ್ತೀನಿ. ಯಾರ್ಯಾರು ಜಮೀನನ್ನ ಯಾರ್ಯಾರು ಹೆಸರಲ್ಲಿ ಹಾಕ್ಕೊಂಡವ್ರೆ ಅಂತ ತೋರು ಅಂದರೆ ಅದನ್ನು ತೋರಿಸ್ತೀನಿ. ಅದರ ಅವಶ್ಯಕತೆ ನನಗಿಲ್ಲ. ಕಲ್ಲು ಬಿಸ್ನೆಸ್ ಮಾಡೋದು ಬೇರೆ, ಸರ್ಕಾರದ ರೆಕಾರ್ಡ್ಗಳನ್ನ ತಿದ್ದಿ ಅದ್ರ ಜೊತೆಗೆ ಹಲವಾರು ಅಮಾಯಕರ ಭೂಮಿನ ದಬ್ಬಾಳಿಕೆ ಮಾಡಿ ಧಮಕಿ ಹಾಕಿ ಕಿತ್ತು ಅಲ್ಲಿ ಕಲ್ಲು ಹೊಡೆಯೋದಿದೆಯಲ್ಲ, ಅದು ಯಾರ್ಯಾರು ಮಾಡೋರು ಹೇಳಬೇಕಲ್ಲ. ಕಲ್ಲು ಹೊಡೆಯತಕ್ಕಂಥದ್ದು ಸರ್ಕಾರದಲ್ಲಿ ರಾಯಲ್ಟಿ ಕಟ್ಟಿ ಹೊಡೆಯೋದಿದೆ, ಕದ್ದು ಹೊಡೆಯೋದಿದೆಯಲ್ಲ ಅದು ಯಾರ್ಯಾರು ಹೊಡಿತಾವ್ರೆ ಅಂತ ಪಾಪ DK ಶಿವಕುಮಾರ್ ಹೇಳೋಕ್ಕೆ. ನಮ್ಮ ಕುಟುಂಬದಲ್ಲಿರಲಿ, ಯಾವ ಕುಟುಂಬದಲ್ಲೇ ಇರಲಿ, ಮಾಡಿರ್ತಕ್ಕಂಥ ದಾಖಲೆ ಇದ್ರೆ ಬಿಡುಗಡೆ ಮಾಡೋಕ್ಕೆ ಹೇಳಿ. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತ ಒಂದು ಗಾದೆ ಮಾತಿದೆ ಇಂಗ್ಲೀಷಲ್ಲಿ. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತ ಅಂದರೆ ನೀರಿಗಿಂತ ರಕ್ತ ದಪ್ಪ ಅಂತ. ಅಂದರೆ ಜಾತಿ ವಿಚಾರ ಕೇಳ್ತಾ ಇದ್ದೀನಿ. ಈ ಜಾತಿ ಅಂತ ಬಂದಾಗೆಲ್ಲ ಈಗ ಜಾತಿ ಹಿನ್ನೆಲೆಯೇ ಇವರನ್ನ ರಾಜಕೀಯವಾಗಿ ಬದುಕಬೇಕಾಗಿದೆ. ಸೊ ಹಾಗಾಗಿ ನಾನಾ ನೀನಾ ಟೀಕೆಗಳು ಹೆಂಗೆ ಶುರು ಆಯಿತು ಅಂತಂದರೆ, ಆರಂಭದಲ್ಲಿ ನಾವು 8 ಜನ ಒಕ್ಕಲಿಗರನ್ನ ಹಾಕಿದ್ದೀವಿ ಅಂತೇಳಿ DK ಶಿವಕುಮಾರ್, ಅದಾದ ನಂತರ ಅವರು ಬಂದರು, ಯಾರು ಆದಿಚುಂಚನಗಿರಿ ಮಠಾಧೀಶರನ್ನು ಭೇಟಿಯಾದರು. ಅದಾದ್ರೆ ನೀವು ಹೆಂಗ್ರಿ ಹೋಗ್ತೀರಿ, ಒಬ್ಬ ಒಕ್ಕಲಿಗರನ್ನು ಯಾರು ಕಿತ್ತು ಹಾಕಿದ್ದು ಅಂತೇಳಿ ಕೇಳಬೇಕಿತ್ತು ಸ್ವಾಮೀಜಿಗಳು, ಹೇಳೋಕ್ಕಾಗತ್ತಾ ಅಂತೇಳಿ BJP ಅವ್ರನ್ನ ಟೀಕೆ ಮಾಡಿದರು. ಅದಾದ ನಂತರ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು, ದಾರಿ ತಪ್ಪಿದ ಮಗ ಅಂತ ಆಯಿತು. ದಾರಿ ತಪ್ಪಿದ ಮಗ ಆದ ನಂತರ HD ದೇವೇಗೌಡರು ಎಂಟ್ರಿ ಆದರು, ಕಿಡ್ನ್ಯಾಪ್ ಮಾಡಿದರು ಅಂತ ಹೇಳಿದರು. ಅದಾದ ನಾನು ಕ್ಷುಲ್ಲಕ ಚಿಲ್ಲರೆ ಹೇಳಿಕೆಗಳಿಗೆಲ್ಲ ನಾನು ಗಮನ ಕೊಡೋದಿಲ್ಲ ಅಂತ ಹೇಳಿದರು. ಇವತ್ತು ಇಲ್ಲ ಅವರು ಕೂಡ ಬಂಡೆ ಹೊಡೆದಿದ್ದಾರೆ ಅಂತ. ನಾನೆಲ್ಲರಿ ಬಂಡೆ ಹೊಡೆದಿದ್ದೀನಿ, 48 ಕೆತಗಾನಹಳ್ಳಿಯಲ್ಲಿ ನಾನು ಏನು ಜಾಗ ತಗೊಂಡಿದ್ದೀನಿ, ಅದು ಬಿಟ್ಟು ಬೇರೆ ಇಲ್ಲ ಅಂತೇಳಿ. 1000 ಎಕರೆ ಇವರಿಗಿದೆ ಅಂತೆ ಮತ್ತೊಂದು. ಈಗ ಅಂಥ ದಾಖಲೆಗಳಿದ್ದರೆ ಬಿಡುಗಡೆ ಮಾಡಿ ಅಂತ ಮತ್ತೊಂದು ಹೇಳಿದ್ದಾರೆ. ಸೊ ನಿರಂತರವಾಗಿ ನಡೀತಾ ಇದೆ. ಇದು ಯಾವಾಗಿನ ತನಕ ಹೇಳ ನಾನು, ಏಪ್ರಿಲ್ 26ರ ತನಕ ಇದು ನಡೀತಾನೇ ಇರುತ್ತೆ. ವೋಟಿಂಗ್ ಒಮ್ಮೆ ಆದ ನಂತರ ಈ ಅಮಿತ್ ಶಾ ಒಂದು ಹೇಳ್ತಾರೆ, ಜಬ್ ತಕ್ ವೋಟ್ ಹೇ ತಬ್ ತಕ್ ಚಲ್ತಾ ರಹತಾ, ಇಸ್ಕೆ ಬಾದ್ ನೈ ಭೂಲ್ ಗಯಾ ಸಬ್ ಕುಚ್ ಗಯಾ ಖತಮ್ ಅಂತ ಹೇಳ್ದಂಗೆ ಮುಗಿದೋಗ್ಬಿಡ್ತದೆ. ಈ ನಡುವೆ ರಿಪಬ್ಲಿಕ್ ಕನ್ನಡದಲ್ಲಿ ವೆರಿ ಎಕ್ಸ್ಕ್ಲೂಸಿವ್ ಆಗಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ವಿಶೇಷವಾಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಜೊನ್ನಹಳ್ಳಿ ಅವ್ರ ಜೊತೆ ಏನು ಮಾತಾಡಿದ್ದಾರೆ, ಭಾಳ ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಬಹುಶಃ ರಿಪಬ್ಲಿಕ್ ಕನ್ನಡದಲ್ಲಿ ಈ ಸುದ್ದಿ ಪ್ರಸಾರ ಆದ ನಂತರ ಬೇರೆ ಚಾನಲ್ಗಳು ಕೂಡ ಕುಮಾರಸ್ವಾಮಿ ಅವರನ್ನು ಎಡತಾಕಬಹುದು, ಈ ವಿಚಾರ ನಮಗೂ ಹೇಳಿ ಅಂತೇಳಿ. ಅಷ್ಟು ಒಳ್ಳೆ ಪಾಯಿಂಟ್ಸ್ಗಳನ್ನು ಎತ್ತಿ ತಂದಿದ್ದಾರೆ ವಿಜಯ್. ರಾಜ್ಯ ಸರ್ಕಾರ ಮುಂದಿನ ಡಿಸೆಂಬರ್ ವೇಳೆಗೆ ಬಿದ್ದು ಹೋಗುತ್ತಂತೆ. ಆಮೇಲೆ YST ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ನಂತರ ಶಿವಕುಮಾರ್ ಟ್ಯಾಕ್ಸ್ ಕೂಡ ಆಗ್ತಾ ಇದೆಯಂತೆ. ಆ ಸಂದರ್ಶನವನ್ನು ನಿಮಗೆ ಕಂಪ್ಲೀಟಾಗಿ ಇವತ್ತು ಕೊಡ್ತೀವಿ. ಅದರ ಹೈಲೈಟ್ಸ್ ಇದೀಗ ನಿಮ್ಮ ಮುಂದೆ. ತಕ್ಷಣಕ್ಕೆ ನಾನು ಎಫೆಕ್ಟ್ ಆಗುತ್ತೆ ಅಂತ ಹೇಳಲ್ಲ, ಬಟ್ ಕಷ್ಟ ಇದೆ. ಏಕೆಂದರೆ ಮತ್ತೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗೋದು, BJP ಅಧಿಕಾರಕ್ಕೆ ಬರೋದು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜನ ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಈ ದೇಶಕ್ಕೆ ಅವರು ಅನಿವಾರ್ಯ ಅಂತೇಳಿ. ಇಲ್ಲಿ ಕಾಂಗ್ರೆಸ್ ಪಕ್ಷ ಆಳ್ತದಲ್ಲಿ ಏನಿದೆ, ನೀವು ಸರ್ಕಾರ ರಚನೆ ಮಾಡಿದ ದಿವಸದಿಂದಲೇ
ಈ ಪಕ್ಷದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಸರ್ಕಾರದಲ್ಲಿ ಪ್ರತಿನಿತ್ಯ ಅವ್ರು ಕೊಡ್ತಾ ಇದ್ದಂಥ ಹೇಳಿಕೆಗಳು, ಇವರಲ್ಲಿ ವಿಶ್ವಾಸದ ಕೊರತೆ ಏನಿದೆ ಅಂತಕ್ಕಂಥದ್ದನ್ನು ನೀವು ಕಾಣ್ಬೋದು. ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಅದು ಮನಸ್ತಾಪಗಳು ಅದು ಕಂಟಿನ್ಯೂ ಆಗ್ತದೆ. ಈ ಚುನಾವಣಾ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ಸು ಡೆಲ್ಲಿನಲ್ಲಿ ಒಂದು 35 ಸೀಟ್ಗೋ 40 ಸೀಟ್ಗೋ ನಿಂತೋದ್ರೆ ದೆಹಲಿ ಹೈಕಮಾಂಡ್ ಈಗಿನ ಮುಖ್ಯಮಂತ್ರಿ ಲೆಕ್ಕಕ್ಕೆ ಇಡಲ್ಲ ನನ್ನ ಅಭಿಪ್ರಾಯದಲ್ಲಿ. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ನಾವು ನೋಡಿದ್ವಿ ಈ ವ್ಯಕ್ತಿ ಯಾವ ರೀತಿ ನಡ್ಕೋತಾರೆ ಅನ್ನೋದು ನಮಗೂ ಅದರ ಅನುಭವ ಇದೆ. ಹೈಕಮಾಂಡ್ ಲೆಕ್ಕಕ್ಕೂ ಇಡಲ್ಲ ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ಏನೇನಾಗುತ್ತೆ ನೋಡೋಣ, ಕಾದು ನೋಡೋಣ. ಹೆಣ್ಣು ಮಕ್ಕಳ ಬಗ್ಗೆ ಯಾವ ಟೈಮ್ನಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಈ ಮನುಷ್ಯ, ಬೇರೆ ಯಾರೋ ಬೇಡಿ. ಮೊನ್ನೆ ನಿಮ್ಮದೆಂಥದ್ದು ರಮೇಶ್ ವೀಕೆಂಡ್ ವಿತ್ ರಮೇಶಲ್ಲಿ ಏನು ಪದ ಬಳಕೆ ಮಾಡಿದ್ದಾರೆ, ಅವರ ಹೃದಯದ ಭಾವನೆಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿಲ್ವಾ? ಹೇಳ್ತಾರೆ ಜನ್ಮ ಕೊಟ್ಟ ತಾಯಿ ಬಗ್ಗೆನೇ ಹೇಳ್ತಾರೆ. ತಾಯಿ ಜನ್ಮ ಕೊಟ್ಟ ತಾಯಿ ಇರ್ಬೋದು, ತಾಳಿ ಕಟ್ಟಿದ ಹೆಂಡತಿ ಇರ್ಬೋದು, ನಮಗೆ ಹುಟ್ಟಂಥ ಹೆಣ್ಣುಮಕ್ಳಿರ್ಬೋದು. ಇವರ ಯೌವನ ಕಾಲದಲ್ಲಿ ಮನೆಯಿಂದ ಇವರು ಹೊರಗಡೆ ಹೋದಾಗ ಅವರ ಬಗ್ಗೆ ನಾವು ಎಚ್ಚರಿಕೆಯಿಂದ ನಾವು ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು. ಜಾತಿ ಕಣ್ಣಿಡ್ತೀಯಪ್ಪ, ನಂಬಿಕೆ ಇಲ್ವಾ ಅಂತ. ಅಲ್ಲಿಗೆ ಎತ್ತ ತಾಯಿ ಮೇಲೆ ನಂಬಿಕೆ ಇಲ್ಲದೆ ಇರೋನು ಯಾವ ತಾಯಿನ ನೀನು ಗೌರವಿಸ್ತೀಯ? 1,000 ಎಕರೆ ಇದ್ದರೆ ಅವರೇ ಮಂತ್ರಿ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಲ್ವಾ? ಹೌದಾ ಸರ್ಕಾರ 1,000 ಎಕರೆ ಕಾನೂನು ಬಾಹಿರವಾಗೋ ಎಲ್ಲ ಈವನ್ 1,000 ಎಕರೆ ಇದ್ದೇ ಬಿಡ್ತು ಅಂತಲೇ ಇಟ್ಕೊಂಬಿಡಿ, ಅವ್ರು ಹೇಳಿದ ಪ್ರಕಾರನೇ ಆದರೆ ತಗೊಂಬಿಡ್ಲಿ ಎಲ್ಲ ಅವರೇ. ಅದನ್ನ ಹಾಕ್ಬಿಟ್ಕೊಂಡು ಅವ್ರಿಗೆ ಪಾಪ ಬಡಬರದು ತುನಿಲ್ದೇ ಇರ್ತಕ್ಕಂಥವ್ರದ್ದು ದಬ್ಬಾಳಿಕೆ ಮಾಡಿ ಫೆನ್ಸಿಂಗ್ ಹಾಕೊಂಡ್ರಲ್ಲ ಬೇಲಿಯ